ಹಲೋ ಚಾಂಪಿಯನ್ಸ್, ಆಗಲೇ ಲೈವ್ ಕ್ಲಾಸಲ್ಲಿ ನೋಡಿದ್ದೀರಾ. ಸೊ ಲೈವ್ ಕ್ಲಾಸಲ್ಲಿ ಏನು ಮಾಡಿದ್ದೀನಿ, ಸೊ ಕ್ವಶನ್ಸ್ ಆಯಿತು ಅಥವಾ ಟಾಪಿಕ್ಸ್ ಆಯಿತು ಸ್ವಲ್ಪ ಜಾಸ್ತಿ ಅನ್ನಿಸ್ತು ಅಂದರೆ ಇನ್ನೂ ನಿಮಗೆ ಕಮ್ಮಿ ಆಗಬೇಕು. ಸೊ ಇದಂತೂ ನೀವು ಮಿಸ್ ಮಾಡಲೇಬಾರ್ದು. ಅಟ್ ಎನಿ ಕಂಡೀಷನ್ ಈ ಟಾಪಿಕ್ಸು ಅಂತೂ ಮಿಸ್ ಮಾಡಲೇಬಾರ್ದು, ಯಾಕಂದರೆ ಇದು ಅಷ್ಟು ಇಂಪಾರ್ಟೆಂಟು. ಸೊ ನಿಮಗೆ ಗೊತ್ತಿತ್ತು ಅಂದರೆ ಅಗೇನ್ ಜಸ್ಟ್ ಫಾಸ್ಟಾಗಿ ಮುಂದೆ ಹೋಗ್ತಾ ಇರಿ. ಸೊ ಯಾವುದ್ಯಾವುದು ನೀವೇನಾದರೂ ಮಿಸ್ ಮಾಡಿದ್ರಿ ಅಂದರೆ ಒಂದು ಸಲ ಟೆಕ್ಸ್ಟ್ ಬುಕ್ ತೆಗೆದು ನೋಡ್ಕೊಳ್ಳಿ. ಬಿಕಾಸ್ ನಾ ಇಲ್ಲಿ ಕ್ವಿಕ್ಕಾಗಿ ಹೇಳ್ತೀನಿ. ಸೊ ವಿತಿನ್ 10 minutes ಫುಲ್ ಕವರ್ ಮಾಡೋಣ. ಸೊ ಕವರ್ ಅಂದರೆ ಏನು, ಈಗಾಗಲೇ ಓದಿರ್ತೀರ. ಸೊ ಇನ್ ಕೇಸ್ ಅಗೇನ್ ಏನಾದರೂ ಮಿಸ್ ಮಾಡಿದ್ರಿ ಅಂದರೆ ಒಂದು ಸಲ ನೋಡ್ಕೊಳ್ರಿ. ಇದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಇದೆ, ಬಯಾಲಜಿ ಅಗೇನ್. ಸೊ ಬಯಾಲಜಿ ಏನಿದೆ ಇಂಪಾರ್ಟೆಂಟ್ ಕ್ವಶನ್ಸ್ ಆಯಿತು. ನಾನು ಅದನ್ನು ಗ್ರೂಪಲ್ಲಿ ಕ್ವಶನ್ಸ್ ಕಳಿಸ್ತೀನಿ. ಬಿಕಾಸ್ ನಾನು ಹಿಂದೆ ಎಲ್ಲ ಯಾವುದೋ ಇಷ್ಟು ದಿನದವರೆಗೂ ಒಂದೇ ಮಾಡಲ್ ಕ್ವಶನ್ ಪೇಪರ್ 4 ಬಿಟ್ಟರೆ ಬಯಾಲಜಿನ ಏನೂ ಮಾಡಿಲ್ಲ. ಸೊ ಪ್ರಿಪ್ರೇಟ್ರಿ ಮುಗಿಲಿ, ಬಯಾಲಜಿನೂ ನಾನು ಮಾಡ್ತೀನಿ, ಇನ್ನೊಬ್ರು ಮೇಡಮ್ ಇದ್ದಾರೆ ಅವರು ಮಾಡ್ತಾರೆ. ಸೊ ಇಬ್ಬರು ಮಾಡ್ತೀವಿ. ಬಟ್ ಸೊ ಈಗೇನಿದೆ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ. ಸೊ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಸೊ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಸೊ ವಿದೌಟ್ ವೇಸ್ಟಿಂಗ್ ಟೈಮ್ ನೋಡೋಣ. ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಷನ್ಸು ಟೆಕ್ಸ್ಟ್ ಬುಕ್ಕಲ್ಲಿರೋ ಅಷ್ಟು ರಿಯಾಕ್ಷನ್ಸ್ ನೋಡ್ಕೊಳ್ಳಿ. ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಷನ್ಸ್ ಎಲ್ಲಿಂದಾದರೂ ಕೇಳ್ಬೋದು. ಟೆಕ್ಸ್ಟ್ ಬುಕ್ ಹಿಂದೆನೂ ಕ್ವಶನ್ಸ್ ಇದೆ, ಮಿಸ್ ಮಾಡಬೇಡ್ರಿ. ನೆಕ್ಸ್ಟ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ನು, ಯಾವ್ದು ಆಕ್ಸಿಡೈಸ್ ಆಗ್ತಿದೆ, ಯಾವ್ದು ರಿಡ್ಯೂಸ್ ಆಗ್ತಿದೆ. ಸಿಮಿಲರ್ಲಿ ಪಿ ಎಚ್ ಇನ್ ಎವ್ರಿ ಡೇ ಲೈಫು. ಸೊ ಯಾವುದೋ ಒಂದು ಸಬ್ಸ್ಟೆನ್ಸ್ ಕೊಟ್ಟು ಅದರದ್ದು ಪಿ ಎಚ್ ಎಷ್ಟು, ಅಥವಾ ಯಾವುದಕ್ಕೆ ಟೂತ್ ಡಿಕೆ ಆಗ್ತಿದೆ, ಏನು ಯೂಸ್ ಮಾಡ್ತೀವಿ. ಸೊ ಅಥವಾ ಲೆಮನಲ್ಲಿ ಯಾವ ಆ್ಯಸಿಡು, ಅಥವಾ ಟ್ಯಾಮ್ರಿಂಡಲ್ಲಿ ಯಾವುದು ಟೇಬಲ್ ಇದೆ. ಮತ್ತು ಇನ್ನೊಂದು ಡಯಾಗ್ರಾಮ್ ಇದೆ. ಸೊ ಡಯಾಗ್ರಾಮಲ್ಲಿ ಗ್ಯಾಸ್ಟ್ರಿಕ್ ಜ್ಯೂಸ್ದು ಪಿ ಎಚ್ ಎಷ್ಟು, ಅಥವಾ ವಾಟ್ರ್ ಪಿ ಎಚ್ ಆ್ಯಸಿಡ್ ರೈನ್ ಆಗಬೇಕು ಅಂದರೆ ಪಿ ಎಚ್ ಎಷ್ಟು. ಸೊ ಈ ಥರ ಪಿ ಎಚ್ ಇದೆ. ಸೊ ಅದನ್ನು ನೋಡ್ಕೊಳ್ಳಿ ವ್ಯಾಲ್ಯೂಸು. ಆ್ಯಂಡ್ ಅಗೇನ್ ಸಾಲ್ಟ್ಸ್ ಅಂತೂ ನೀವು ಮಿಸ್ ಮಾಡಲೇಬಾರ್ದು. ಬಿಕಾಸ್ ಸಾಲ್ಟ್ಸು ವಾಷಿಂಗ್ ಸೋಡಾ ಆಯಿತು, ಬೇಕಿಂಗ್ ಸೋಡಾ ಆಯಿತು, ಅಥವಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಯಿತು, ಲೈಕ್ ಫಿಕ್ಸ್ ಆಯಿತು. ವೆರಿ ಇಂಪಾರ್ಟೆಂಟ್ ಅಗೇನ್ ಕ್ಲೋರೋ ಆಲ್ಕಲಿ ಪ್ರೋಸೆಸ್ಸಲ್ಲಿ ಇಲ್ಲಿ ಯೂಸಸ್ ಇದೆ. ಸೊ ಯೂಸಸ್ ಹೈಡ್ರೋಜನ್ ಆಯಿತು, ಕ್ಲೋರಿನ್ ಆಯಿತು, ಸಿಮಿಲರ್ಲಿ NaOH ಆಯಿತು. ಸೊ ಇದ್ರದ್ದೆಲ್ಲ ಯೂಸಸ್ ಇದೆ, ನೋಡ್ಕೊಳ್ಳಿ, ಮಿಸ್ ಮಾಡಬೇಡ್ರಿ. ಇದು ಡಯಾಗ್ರಾಮ್ ಏನಿದೆ ನಿಮ್ಗೆ ತಲೆಯಲ್ಲಿತ್ತು ಅಂದರೆ ಯಾಕೋ ಸಿಕ್ಸ್ತ್ ಸೆನ್ಸ್ ಹೇಳ್ತಿದೆ ಇದರಿಂದ ಬರೋ ಚಾನ್ಸಸ್ ಇದೆ ಅಂತ. ಅಂದರೆ ಪಿ ಎಚ್ ಜಾಸ್ತಿ ಆಯಿತು ಅಂದರೆ H+ ಅಯಾನ್ಸ್ ಏನಾಗುತ್ತೆ, ಅಥವಾ OH- ಅಯಾನ್ಸ್ ಹೆಂಗೆ ವೇರಿಯೇಷನ್ಸ್ ಆಗುತ್ತೆ. ಅಥವಾ ನಾನು ಆ್ಯಸಿಡ್ಗೆ ನೀರು ಹಾಕಲ್ಲ, ಏನು ಮಾಡ್ತೀರಾ, ಆ್ಯಸಿಡ್ನ ನೀರಿಗೆ ಹಾಕ್ತೀರಾ. ಸೊ ಸ್ಟಿರ್ ಮಾಡ್ತಿರ್ತೀರ, ಕಾನ್ಸಂಟ್ರೇಷನ್ ಹೆಂಗೆ ವೇರಿ ಆಗುತ್ತೆ, ಅಥವಾ ಬೇಸಿಗೆ ಡೈಲ್ಯೂಟ್ ಮಾಡಿದಾಗ ಹೆಂಗೆ ವೇರಿಯೇಷನ್ಸ್ ಆಗುತ್ತೆ ಆಯ್ತಲ್ಲ. ನೆಕ್ಸ್ಟು ಅಗೇನ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ದಿಸ್ ಇಸ್ NaCl. ಸೊ ಸಿಮಿಲರ್ಲಿ ಚೆಕ್ ಫಾರ್ MgCl2. ಸೊ ಮೆಗ್ನೀಷಿಯಮ್ ಕ್ಲೋರೈಡ್ದು ಬಾಂಡ್ ಫಾರ್ಮೇಷನ್ ಚೆಕ್ ಮಾಡ್ಕೊಳ್ಳಿ. ಅಗೇನ್ ಇಲ್ಲಿ ರಿಯಾಕ್ಟಿವಿಟಿ ಸೀರೀಸು ಒಂದೊಂದು ಮಾರ್ಕ್ಸು ನೋಡಿದ್ದೀರಾ. ಸೊ ಒಂದು ರಿಯಾಕ್ಷನ್ ಕೊಟ್ಟು ರಿಯಾಕ್ಷನ್ಸ್ ಹೆಂಗಾಗ್ತಿದೆ, ಲೈಕ್ ವೈ ಇಸ್ ಇಟ್ ಗೆಟಿಂಗ್ ಡಿಸ್ಪ್ಲೇಸ್ಡ್ ಅಂತಲೂ ಹೇಳ್ತಿದ್ದೀವಿ, ಕೇಳಿದ್ದಾರೆ. ನೆಕ್ಸ್ಟು ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್. ಈ ಒಂದು ನಿಮಗೆ ಫ್ಲೋ ಚಾರ್ಟ್ ಇತ್ತು ಅಂದರೆ ನೀವು ಯಾವುದೇ ಎಕ್ಸ್ಟ್ರಾಕ್ಷನ್ ಕೊಟ್ಟರು ಆರಾಮ್ ಬರಿಬೋದು. ಎಸ್ಪೆಷಲಿ ಅಗೇನ್ ಇಲ್ಲಿ ರೋಸ್ಟಿಂಗ್, ಕ್ಯಾಲ್ಸಿನೇಷನ್ ಒಂದು ಸ್ವಲ್ಪ ಜಾಸ್ತಿ ಇನ್ಡೆಪ್ತಾಗಿ ನೋಡ್ಕೊಳ್ರಿ. ಸೊ ಅದು ಬಿಟ್ಟು ಲೈಕ್ ಬೇರೆನೂ ಕೇಳ್ಬೋದಿಲ್ಲ ಅಂತ ಹೇಳ್ತಿಲ್ಲ, ಬಟ್ ಜಾಸ್ತಿ ರೋಸ್ಟಿಂಗ್, ಡಿಫ್ರೆನ್ಸ್ ಬಿಟ್ವೀನ್ ರೋಸ್ಟಿಂಗು, ಕ್ಯಾಲ್ಸಿನೇಷನು, ಅಥವಾ ಆಕ್ಸೈಡಿಗೆ ಯಾವ್ದು ಯೂಸ್ ಮಾಡ್ತೀವಿ, ಸಲ್ಫೈಡಿಗೆ ಯಾವ್ದು ಯೂಸ್ ಮಾಡ್ತೀವಿ. ಆ್ಯಂಡ್ ಅಗೇನ್ ವೆರಿ ಇಂಪಾರ್ಟೆಂಟ್ ಅಂದರೆ ಕೊರೋಷನ್. ಸೊ ಇಲ್ಲಿ ಅಗೇನ್ ಅಲಾಯ್, ಶೋಲ್ಡರು, ಬ್ರಾಸು, ಬ್ರಾನ್ಸು 3 ಅಲಾಯ್ ಇದೆ. ಸೊ ಯಾವುದರಿಂದ ಮಾಡ್ತಾರೆ ಅದ್ರ ಯೂಸಸ್ಸು ಪ್ಲಸ್ ಕೊರೋಷನ್ ಆಯ್ತಲ್ಲ. ಸೊ ಈಗ ನಾನು ಇಲ್ಲೇನಿದೆ ಅದಷ್ಟು ಹೇಳ್ತೀನಿ. ಅಗೇನ್ ವೆರಿ ಇಂಪಾರ್ಟೆಂಟ್. ನಾನು ಬರೀ ಅಗೇನ್ ಇಲ್ಲೇನು ತೋರಿಸಿದ್ದೀನಿ ಅಷ್ಟೇ ಅಂತಲ್ಲ, ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಯಾವುದಿದೆ ಅಷ್ಟು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್. ಸೊ ನೈಟ್ರೋಜನ್ ಆಯಿತು, ಯಾವುದಿತ್ತು ಈಥೇನ್. ಸೊ ನಿಮಗೆ ಈಥೀನೂ ಇದೆ. ಆ್ಯಂಡ್ ಇಲ್ಲಿರೋ ಸ್ಟ್ರಕ್ಚರ್ ಅಷ್ಟು ನಿಮಗೆ ಗೊತ್ತಿತ್ತು ಅಂದರೆ 90% ಕವರ್ ಆದಂಗೆ. ಇದು ಬಿಟ್ಟು ಹೊರಗಿಂದ ಕೇಳೋ ಚಾನ್ಸಸ್ ತುಂಬ ಅಂದರೆ ತುಂಬ ಕಮ್ಮಿ. ವರ್ಸ್ಟ್ ಕೇಸ್ ಅಷ್ಟೆ, ವರ್ಸ್ಟ್ ಕೇಸು. ಇಲ್ಲ ಅಂದರೆ 99% ಅನ್ಕೊಳ್ಳಿ, 99% ಇದರಿಂದ ಕೇಳ್ತಾರೆ. ಇದು ಬಿಟ್ಟು ಅಗೇನ್ ಸ್ಟ್ರಕ್ಚರಲ್ ಐಸೋಮರ್. ಸೊ ಸ್ಟ್ರಕ್ಚರಲ್ ಐಸೋಮರ್ ಆಫ್ 4 ಇದೆ ಬ್ಯೂಟೇನ್. ಸೊ ಬ್ಯೂಟೇನ್ದು ಸ್ಟ್ರಕ್ಚರಲ್ ಐಸೋಮರ್. ಇನ್ನೂ ಒಂದು ಲೆವೆಲ್ ಹೋಗ್ಬೇಕು ಅಂದರೆ ಪೆಂಟೇನ್ ಅಗೇನ್ ಡೌಟ್ಫುಲ್. ಸೊ ಬ್ಯೂಟೇನ್ ಮತ್ತು ಬೆನ್ಝೀನ್ ಸ್ಟ್ರಕ್ಚರ್ ಕೇಳ್ಬೋದು, ಅಥವಾ ಸೈಕ್ಲೋಹೆಕ್ಸೇನ್ ಸ್ಟ್ರಕ್ಚರ್ ಕೇಳ್ಬೋದು. ಫಂಕ್ಷನಲ್ ಗ್ರೂಪ್ ಅಂದಾಗ ನಿಮಗೆ ಅಗೇನ್ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಆ ಫಂಕ್ಷನಲ್ ಗ್ರೂಪ್ಸೇ ಕೇಳ್ತಾರೆ, ಅದು ಬಿಟ್ಟು ಹೊರಗಿಂದ ಕೇಳಲ್ಲ. ಅಗೇನ್ ಇದ್ರದ್ದು ಸ್ಟ್ರಕ್ಚರ್ ಅಂದ್ರೂ ಈ ಒಂದು ಟೇಬಲಲ್ಲಿರೋ ಅಷ್ಟು ಫಾರ್ಮುಲಾಸು, ಅಂದರೆ ಲೈಕ್ ಎಕ್ಸಾಂಪಲ್ಸ್ ಏನಿದೆ ಈ ಎಕ್ಸಾಂಪಲ್ಸು ಗೊತ್ತಿರಬೇಕು. ಬಿಕಾಸ್ ಸ್ಟ್ರಕ್ಚರ್ ಕೇಳ್ಬೋದು, ಡ್ರಾ ದ ಸ್ಟ್ರಕ್ಚರ್ ಆಫ್ ಪ್ರೊಪೆನಾಲ್ ಅಥವಾ ಪ್ರೊಪನೋಯಿಕ್ ಆ್ಯಸಿಡ್.
ಇಲ್ಲೇನಿದೆ ಟೆಕ್ಸ್ಟ್ ಬುಕ್ಕಲ್ಲಿರೋದೇ 99% ಕೇಳ್ತಾರೆ. ನೆಕ್ಸ್ಟು ಸೋಪ್ಸು, ಡಿಟರ್ಜೆಂಟ್ಸು, ಮಿಸೈಲ್ ಫಾರ್ಮೇಷನ್, ನಿಮಗೆ ಡಯಾಗ್ರಾಮು ಇದು ಬಿಟ್ಟು ಇನ್ನೊಂದು ಆ್ಯಕ್ಟಿವಿಟಿ ಡಯಾಗ್ರಾಮ್ ಇದೆ, ಅದು ಬರೀತೀರಾ ಅಂದರೆ ದಟ್ ಈಸ್ ಇವನ್ ಬೆಟರ್, ಯಾವುದು ಸೋಪ್ಸು ಮಿಸೈಲ್ ಫಾರ್ಮೇಷನ್ಗೆ. ನೆಕ್ಸ್ಟು ಫಿಸಿಕ್ಸ್ ಬರೋಂಗಿದ್ರೆ ಇದಂತೂ ಮಿಸ್ ಮಾಡಲೇಬಾರ್ದಲ್ಲ, ಯಾವುದು ಇಮೇಜ್ ಫಾರ್ಮೇಷನ್ಸ್, ಮಿರರ್ದು ಇಮೇಜ್ ಫಾರ್ಮೇಷನ್ಸ್, ಅಷ್ಟು ಇಮೇಜ್ ಫಾರ್ಮೇಷನ್ಸ್ ಪ್ಲಸ್ ಸೈನ್ ಕನ್ವೆನ್ಷನ್. ಸೊ ಸೈನ್ ಕನ್ವೆನ್ಷನ್ನು ಅಗೇನ್ ಇದು ತಲೆಯಲ್ಲಿ ನಿಮಗೆ ಇಮೇಜ್ ಫಾರ್ಮೇಷನ್ ನೋಡಿರಿ, ಇಮೇಜ್ ಫಾರ್ಮೇಷನ್ ನಿಮಗೆ ಮಾಡೋಕ್ಕೆ ಬಂತು ಅಂದರೆ ಸೊ ಸೈನ್ ಕನ್ವೆನ್ಷನ್ನು ಬಂದಂಗೆ. ಈ ಸೈನ್ ಕನ್ವೆನ್ಷನ್ಗೆ ನೀವು ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಬೇಕಾಗಿಲ್ಲ. ಲೆಫ್ಟ್ ಏನಿರುತ್ತೆ, ರೈಟ್ ಏನಿರುತ್ತೆ, ಮೇಲೆ ಏನಿರುತ್ತೆ, ಪಾಸಿಟಿವ್ ಇರುತ್ತೆ, ಕೆಳಗೆ ನೆಗೆಟಿವ್ ಇರುತ್ತೆ, ಲೆಫ್ಟ್ ನೆಗೆಟಿವ್, ರೈಟ್ ಪಾಸಿಟಿವ್. ಸೊ ಯಾವ್ದು ಇಮೇಜ್ ಫಾರ್ಮೇಷನ್ಸಲ್ಲಿ ಆಬ್ಜೆಕ್ಟ್ ಎಲ್ಲಿ ಪ್ಲೇಸ್ ಮಾಡ್ತೀವಿ, ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ, ಆಬ್ಜೆಕ್ಟ್ ಅಂತೂ ಯಾವತ್ತು ಲೆಫ್ಟ್ ಸೈಡೆ. ಸೊ ಅಗೇನ್ ಸೈನ್ ಕನ್ವೆನ್ಷನ್ಸ್ ಎಲ್ಲ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಲಾಸ್ ಆಫ್ ರಿಫ್ಲೆಕ್ಷನ್, ಲಾಸ್ ಆಫ್ ರಿಫ್ರಾಕ್ಷನ್, ಇದಂತೂ ಬ್ಯಾಟ್ ಹಾಕಿರ್ಬೇಕು ಅಂದಿದೆ. ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್, ಸೊ ಇದು ಡೆಫಿನೇಷನ್ ಆಯಿತು. ಅಥವಾ ಡೈಮಂಡ್ದು ಸಾಕಷ್ಟು ಸಲ ಕೇಳಿದ್ದಾರೆ 2.42 ಅಂದರೆ ಮೀನಿಂಗ್ ಏನು. ನೆಕ್ಸ್ಟ್ ಮಿರರ್ ಫಾರ್ಮುಲಾ ಆ್ಯಂಡ್ ಲೆನ್ಸ್ ಫಾರ್ಮುಲಾ. ಸೊ ಮಿರರ್ ಫಾರ್ಮುಲಾ ಹೆಂಗೆ, ಮಿರರ್ ಫಾರ್ಮುಲಾ ಏನು, ಲೆನ್ಸ್ ಫಾರ್ಮುಲಾ ಏನು, ಅದ್ರ ಜೊತೆ ಮ್ಯಾಗ್ನಿಫಿಕೇಷನ್ನು. ಇದು ನ್ಯೂಮರಿಕಲ್ಸ್, ಸೊ ಸಿಂಪಲ್ ನ್ಯೂಮರಿಕಲ್ ಕಳ್ತಾರೆ, ಹಾಗೇನು ಕಾಂಪ್ಲಿಕೇಟೆಡ್ ಆಗಿ ತುಂಬ ತಲೆ ಓಡಿಸ್ಬೇಕು ಅಂತೇನಿಲ್ಲ. ಸೊ ಮೋಸ್ಟ್ ಪ್ರಾಬ್ಲಿ ಸಿಂಪಲ್ ನ್ಯೂಮರಿಕಲ್ಲೇ ಇರುತ್ತೆ. ಸೊ ಇಲ್ಲಿ ನ್ಯೂಮರಿಕಲ್ಸು, ಸೊ ನಿಮಗೆ ಫಾರ್ಮುಲಾ ಗೊತ್ತು ಅಂದರೆ ನ್ಯೂಮರಿಕಲ್ಸ್ ಬಂದಂಗೆ. ನೆಕ್ಸ್ಟ್ ಪವರ್ ಆಫ್ ಎ ಲೆನ್ಸು, ಫೋಕಲ್ ಲೆಂತ್ ಕೊಟ್ಟು ಪವರ್ ಕೇಳ್ಬೋದು, ಯಾವ ಲೆನ್ಸ್ ಅಂತಲೂ ಕೇಳ್ಬೋದು. ಸೊ ಪವರ್ ಆಫ್ ಎ ಲೆನ್ಸ್ ಫಾರ್ಮುಲಾ. ರಿಫ್ರಾಕ್ಷನ್ ಥ್ರೂ ಎ ಗ್ಲಾಸ್ ಸ್ಲ್ಯಾಬ್ ಹೆಂಗೆ ಆಗ್ತಿದೆ ಡಯಾಗ್ರಾಮು ಅದೆಲ್ಲ. ನೆಕ್ಸ್ಟು ಅಗೇನ್ ಲೆನ್ಸು, ಸೊ ಲೆನ್ಸ್ ಇಮೇಜ್ ಫಾರ್ಮೇಷನ್ನು ಬೇಕು. ಸೊ ಮಿರರ್ದು ಗೊತ್ತಿತ್ತು ಅಂದರೆ ಆಲ್ಮೋಸ್ಟ್ ಲೆನ್ಸ್ದು ಬಂದಂಗೆ. ಇದನ್ನು MCQ ಹೆಂಗೆ ಕೇಳ್ತಾರೆ ಅಂತಲೂ ಹೇಳಿದ್ದೀನಿ. ಅಪ್ಲೈಡ್ MCQ ಫಿಸಿಕ್ಸ್ 140 ಮೋಸ್ಟ್ ಇಂಪಾರ್ಟೆಂಟ್ ಪ್ಲಸ್ ಅಪ್ಲೈಡ್ MCQs ಇದೆ, ಚೆಕ್ ಮಾಡಿರಿ. ನೆಕ್ಸ್ಟು ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ ಡಯಾಗ್ರಾಮ್ಸ್, ಆ ಡಯಾಗ್ರಾಮ್ಸ್ ಇದೆ ಗೊತ್ತಿರಬೇಕು. ಕಾಸಸ್ ಮತ್ತು ಕರೆಕ್ಷನ್ ಹೆಂಗೆ ಮಾಡ್ತಾರೆ, ವಾಟ್ ಆರ್ ದ ಕಾಸಸ್, ನಿಯರ್ ಸೈಟೆಡ್ನೆಸ್ ಯಾವುದು, ಫಾರ್ ಸೈಟೆಡ್ನೆಸ್ ಯಾವುದು ಅಲ್ಲ. ನೆಕ್ಸ್ಟು 2 ಮಾರ್ಕ್ಸ್. ತುಂಬ ದೇರ್ ಆರ್ ಹೈಯರ್ ಚಾನ್ಸಸ್ ಇದರಿಂದ, ಲೈಕ್ ಸರ್ಕ್ಯೂಟ್ ಡಯಾಗ್ರಾಮು ಅಥವಾ ಇದರಿಂದ ಯಾವುದು ಓಪನ್ ಸ್ವಿಚ್ ಬರೀರಿ, ಕ್ಲೋಸ್ ಸ್ವಿಚ್ ಬರೀರಿ, ಅಥವಾ ರಿಯೋಸ್ಟ್ಯಾಟು, ವೋಲ್ಟ್ ಮೀಟರ್, ಆ್ಯಮ್ಮೀಟರ್. ಅಗೇನ್ ಇದು ಕೇಳಿದ್ರು ಅಂದ್ರೇನು ಫಂಕ್ಷನ್ಸು ಏನಕ್ಕೆ ಯೂಸ್ ಮಾಡ್ತೀವಿ. ಸೊ ಅಲ್ಲಿ ಲಾಸ್ ಹೆಂಗೆ ಮಾಡಿದ್ರೋ ಇದು ನನಗೇನೆ ಬ್ಯಾಟ್ ಮಾಡಲೇಬೇಕು, ಹೋಮ್ಸ್ ಲಾ, ಜೂಲ್ಸ್ ಲಾ ಅಲ್ಲ. ನೆಕ್ಸ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರಾಪರ್ಟೀಸ್ ಡಯಾಗ್ರಾಮ್, ಅಗೇನ್ ಸಿಮಿಲರ್ಲಿ ಸಾಲಿನಾಯ್ಡ್. ಇದ್ರ ಜೊತೆನೂ ಆ್ಯಕ್ಟಿವಿಟಿ ಇದೆ, ನಿಮಗೆ ಇಮೇಜ್ ಫಾರ್ಮೇಷನ್ ಅಂತ ಕೇಳ್ತಿಲ್ಲ, ಈ ಆ್ಯಕ್ಟಿವಿಟಿ ಗೊತ್ತಿರಲಿ. ಸೊ ಇಲ್ಲಿ ಯಾವುದು ಯೂಸ್ ಮಾಡ್ತೀವಿ, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಸೊ ಇನ್ನೊಂದು ರೈಟ್ ಹ್ಯಾಂಡ್ ತಮ್ ರೂಲ್, ಅದು ಗೊತ್ತಿರಲಿ. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲಲ್ಲಿ ಯಾವ ಫಿಂಗರು ಏನು, ಪ್ಲಸ್ ಈ ಆ್ಯಕ್ಟಿವಿಟೀಲಿ ಏನೇನಾಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಸೊ ಒಂದು ಮ್ಯಾಗ್ನೆಟ್ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಹೆಂಗೆ ಲೈಕ್ ಟ್ರೇಸ್ ಮಾಡ್ತೀವಿ ಅಂತ ಒಂದು ಆ್ಯಕ್ಟಿವಿಟಿ ಇದೆ ಅಲ್ಲ. ಸೊ ಇದನ್ನು ಇದ್ರ ಜೊತೆಗೆ ಅಷ್ಟೇ ಮುಗೀತು. ಸೊ ಫಿಸಿಕ್ಸ್, ಕೆಮಿಸ್ಟ್ರಿ ಡನ್. ಇನ್ನು ಬಯಾಲಜಿ ಏನಿದೆ ಇಂಪಾರ್ಟೆಂಟ್ ಕ್ವಶನ್ಸು ನಿಮಗೆ ಬೇಕು ಅಂದರೆ ವಾಟ್ಸ್ಯಾಪಲ್ಲಿ ಜಾಯ್ನ್ ಆಗಿರಿ, ಸೊ ಅಲ್ಲಿ ಕಳಿಸ್ತೀನಿ. ಸೊ ಈಗಾಗಲೇ 40 ಫಿಸಿಕ್ಸ್ ಅಪ್ಲೈಡ್ MCQs ಇದೆ, ಅದ್ರ ಜೊತೆಗೆ ಬಯಾಲಜಿನೂ ಬರುತ್ತೆ. ಓಕೆ ಡನ್. ಸೊ ಮಿಸ್ ಮಾಡಿದೆ ನೋಡಿರಿ, ಗೊತ್ತಿಲ್ಲ ಅಂದರೆ ಅದಾದರೂ ಗೊತ್ತಿಲ್ಲ ಅಂದರೆ ಅಷ್ಟೇ ಪ್ರಾಕ್ಟೀಸ್ ಮಾಡಿರಿ, ಇಲ್ಲಾಂದರೆ ವಿತೌಟ್ ವೇಸ್ಟಿಂಗ್ ಟೈಮ್ ಬೇರೆ ಕಾನ್ಸೆಪ್ಟ್ಸು ನೋಡ್ಕೊಳ್ಳಿ. ಓಕೆ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.